ಕರುಳಿನ ಕುಡಿ ಊ, ಕರುಳಿನ ಕುಡಿ. ದೀಪಕ್ಕ, ನೋಡ, ಈಗ ಹೇಳ್ತಾ ಇದ್ದೀನಿ. ನಾನು ಎಷ್ಟು ಇಷ್ಟಪಟ್ಟು ನಿನಗ ಒಂದು ಹುಡುಗಿನ ಹುಡುಕಿದ್ದೆ. ನಾನು ಎಷ್ಟು ಚೆನ್ನಾಗಿದ್ಲು ಗೊತ್ತಾ ಹುಡುಗಿ. ಎಷ್ಟೊಂದು ರಿಚ್ ಫ್ಯಾಮಿಲಿ ಗೊತ್ತಾ. ಅವಳನ್ನ ಬಿಟ್ಟು ಈ ಬಿಕಾರಿನ ಮದುವೆ ಆಗಿ ಬಂದಿದ್ದೆ ನೀನು. ಹೆತ್ತ ತಂದೆ ತಾಯಿನ ಬಿಟ್ಟು ಒಂಚೂರು ನಿನ್ ತಂದೆ ತಾಯಿ ಮೇಲೆ ಪ್ರೀತಿನೇ ಇಲ್ವಾ? ಎಷ್ಟೊಂದು ಕಾಳಜಿಲೆ ಬೆಳೆಸಿದ್ವಿ ನಿನ್ನ. ಎಷ್ಟೊಂದು ಕೇರ್ ತಗೊಂಡು ನನ್ನ ಮುದ್ದಿನ ಮಗ, ಗಂಡ್ ಮಗ ಅಂತ ಎಷ್ಟು ಕಾಳಜಿಲೆ ನಾನು ಕೇರ್ ಮಾಡಿದ್ದೆ. ಆದ್ರೆ ನೀನು ಒಂಚೂರು ನಮ್ಮ ಮೇಲೆ ಪ್ರೀತಿ ಏನೂ ಇಲ್ಲ, ಕರುಣೆನೂ ಇಲ್ಲದೆ ನಮಗೆ ಹೇಳ್ದೆ ಕೇಳ್ದೆ ಅತ್ತೆ ಮಾತು ಕಟ್ಕೊಂಡು ಆ ಹುಡುಗಿನ ಮದುವೆ ಆಗಿ ಬಂದಿದ್ಯಾ. ಇದು ನಿಂಗೆ ಸರಿ ಅನ್ಸುತ್ತಾ? ನೀನ್ ಮಾಡಿರೋದು ಸರಿನಾ? ನಮ್ಮ ಸ್ಟೇಟಸ್ಗೆ ಇವಳು ಹೊಂದ್ತಾಳ? ನಮ್ಮ ಲೆವೆಲ್ಗೆ ಇವಳು ಮ್ಯಾಚ್ ಆಗ್ತಾಳ? ನನ್ನ ಫ್ರೆಂಡ್ಸ್ಗೆ ಎಲ್ಲ ನಾನು ಯಾವ ರೀತಿ ಮುಖ ತೋರಿಸ್ಲಿ? ಇವಳು ಒಂಥರ ಬಿಕಾರಿನ ಕರ್ಕೊಂಡ್ಬಂದು ಮನೆ ಕೆಲಸದವಳಕ್ಕಿಂತನೂ ಕೀಳಾಗಿದ್ದಾಳೆ. ನಾನು ಮನೆ ಕೆಲಸದವಳನ್ನ ಕರಿತೀನಿ, ನೋಡಿ ಅವಳು ಹೇಗಿದ್ದಾಳೆ ಅಂತ. ಅವಳಕ್ಕಿಂತ ಒಂಚೂರಾದ್ರೂ ಇವಳು ಬಟ್ಟೆ ನೋಡು, ಇವಳು ಡ್ರೆಸ್ ನೋಡು, ನಂಗಂತೂ ಒಂಚೂರು ಇಷ್ಟ ಇಲ್ಲ. ಅದೇನು ಹಣೆ ಮೇಲೆ ಇಷ್ಟುದ್ದ ಕುಂಕುಮ, ನನಗೆ ಇವಳು ಇಷ್ಟನೇ ಇಲ್ಲಪ್ಪ. ಅಣ್ಣ, ಏನಿದು ನೀನು ಮಾಡಿರೋ ಕೆಲಸ? ನಮ್ಮ ಫ್ಯಾಮ್ಲಿ ಏನು? ಇವ್ರು ಯಾರಮ್ಮ ಅಣ್ಣ? ಇಷ್ಟು ಒಂಥರ ಇದ್ದಾಳೆ. ಇವಳನ್ನ ನಮ್ಮ ಅತ್ತೆ ಅಂತ ಹೇಳಕ್ಕೆ ಚಿಚಿ, ನನಗಂತೂ ಸಾಧ್ಯ ಇಲ್ಲ. ನನಗೆ ನಮ್ಮ ಅತ್ತೆ ಇರಬೇಕಾಗಿಲ್ಲ ಲೆವೆಲ್, ನನಗಿಂತ ರಿಚ್ ಇರಬೇಕು, ಸ್ಮಾರ್ಟ್ ಆಗಿ ಮಾಡೆಲ್ ಆಗಿರಬೇಕು. ಆ ರೀತಿ ನನಗೆ ಅತ್ತೆ ಆಗಿ ಬರಬೇಕು ಅಂತ ನಾನು ಕನಸ್ಕೊಂಡಿದ್ದೆ. ನೀನು ಹೋಗಿ ಹೋಗಿ ಈ ಹಳ್ಳಿ ಬಿಕಾರಿನ ಮದುವೆ ಆಗಿ ಬಂದಿದ್ಯಾ. ಚಿಚಿಜಿ, ಸೇಮ್ ಆಫ್ ಯು, ಡಿಸ್ಕಸ್ಟಿಂಗ್. ಸ್ವೀಟಿ, ನಿಂದು ಎಷ್ಟೈತೋ ಅಷ್ಟು ನೋಡ್ಕೊ. ನಾಳೆ ನಿನ್ನ ಫ್ಯೂಚರ್ ಹೇಗಿರುತ್ತೆ ಅಂತ ನಾನು ನೋಡ್ತೀನಿ. ನಾನು ನಿಮ್ಮ ಅಣ್ಣ, ನನ್ನ ಬಗ್ಗೆ ನೀನು ಮಾತಾಡೋಕ್ಕೆ ಬರಬೇಡ. ನಿಂದು ಎಷ್ಟೈತೋ ಅಷ್ಟರಲ್ಲಿ ಇದ್ದೇ ಸರಿ. ಇಲ್ಲ ಅಂದರೆ ಕೆನ್ನೆಗೆ ಒಂದು ಬಾರಿಸ್ಬೇಕಾಗತ್ತೆ. ನಿನ್ನ ಕೆನ್ನೆಗೆ ನಾನು ಬಾರಿಸ್ತೀನಿ ಈಗ. ಅವಳಿಗೇನು ಅಡ್ವೈಸ್ ಮಾಡ್ತಾ ಇದೆಯಾ ನೀನು? ಅವಳು ಒಳ್ಳೆ ನನ್ನ ಮುದ್ದಿನ ಮಗಳವಳು, ನನ್ನ ಮಾತು ಮೀರಲ್ಲ ಅವಳು. ನಾನು ಹಿಂಗಿರು ಅಂದರೆ ಹಾಗೆ ಇರ್ತಾಳೆ ಅವಳು. ನೀನೇನು ಈ ಬಿಕಾರನ್ನ ಕಟ್ಕೊಂಡ್ಬಂದು ನನ್ನ ಮಗಳಿಗೆ ಇದನ್ನ ಹೇಳ್ತಾ ಇದೀಯಾ? ನೋಡು, ಇದೆ ಅವಳನ್ನ ಮನೆಯಿಂದ ಆಚೆ ಹಾಕಿದ್ರೆ ಸರಿ. ಇಲ್ಲ ಅಂತಂದ್ರೆ ನಾನು ಅವಳನ್ನ ಕೂಡ ಮನೆಯಿಂದ ಆಚೆ ಹಾಕ್ತೀನಿ. ಸರಿ ಆಯ್ತಮ್ಮ, ಅಷ್ಟೇ ಮಾಡು. ನನಗೂ ಅದೇ ಬೇಕಾಗಿರೋದು. ಸರಿ, ಅವಳನ್ನ ಮನೆಯಿಂದ ಕಳಿಸಿದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ನಾನು ಹೇಗೂ ಅಜ್ಜಿ ಮನೆ ಇದೆ ಅಲ್ಲ, ಅಜ್ಜಿ ಮನೆಯಲ್ಲಿ ನಾನು, ಅಜ್ಜ ಮತ್ತು ರಾಧಾ ಇರ್ತೀವಿ. ನನಗೆ ನೀವೇನು ಬೇಕಾಗಿಲ್ಲ. ನೀವು ಹೇಗಿದ್ದೀರಾ ಏನು ಅಂತ ನಾನು ಎಲ್ಲ ನೀವು ಅಪ್ಪನ ಜೊತೆ ಮಾತಾಡುವಾಗಲೇ ತಿಳ್ಕೊಂಡಿದ್ದೀನಿ. ನೀವು ಎಷ್ಟು ಒಳ್ಳೆಯವರು, ಎಷ್ಟು ಕೆಟ್ಟವರು ಅಂತ ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಯಿತು ಅಮ್ಮ. ನಾನು ನಿಮ್ಮನ್ನು ಎಷ್ಟೊಂದು ಇಷ್ಟಪಡ್ತಿದ್ದೆ. ನಿಮಗೆ ಬಡವ್ರಂದರೆ ಒಂಚೂರು ಇದಿಲ್ವಾ? ಏನು ದುಡ್ಡು ದುಡ್ಡು ಅಂತ ಸಾಯ್ತೀರಾ? ನಿಮ್ಮ ದುಡ್ಡಲ್ಲೇ ಅವಳು ಇಲ್ಲಿದ್ದರೆ ಅವಳು ರಿಚ್ ಆಗ್ತಾಳೆ. ಬಡವರು ಬಡವರಾಗೇ ಹೋಗಬೇಕು, ಶ್ರೀಮಂತರು ಶ್ರೀಮಂತರಾಗೇ ಹೋಗಬೇಕು ಅಂದರೆ ಹೇಗೆ? ನಾವು ಬಡವರಿದ್ರೆ ಅವರೇ ಶ್ರೀಮಂತರಿದ್ರೆ ಅವಳು ಇಷ್ಟಪಟ್ಟರೆ ನಾವು ಮದುವೆ ಆಗ್ತಿರ್ಲಿಲ್ವಾ? ಯಾವ ರೀತಿ ನೋಡ್ತಾ ಇದೆಯಾ? ಇನ್ನೂ ನಿಜ ಹೇಳಬೇಕು ಅಂದರೆ ಅವಳು ನಮ್ಮ ಅತ್ತೆ ಮಗಳೇ, ಬೇರೆ ಯಾರೂ ಅಲ್ಲ, ಗೊತ್ತಾ? ವಾಟ್? ಅತ್ತೆ ಮಗಳ? ನನಗೆ ಅತ್ತೆ ಇದ್ದಾರಾ? ಅಪ್ಪ ಏನು ಸುದ್ದಿನೇ ಹೇಳಿಲ್ಲ ನನಗೆ. ಇಲ್ಲಿ ಏನೇನು ನಡೀತಾ ಇದೆ? ನನಗೊಂಚೂರು ಯಾರು ಏನೂ ಹೇಳೋದೇ ಇಲ್ಲ ಇಲ್ಲಿ. ಏಯ್ ಚಿನಕೊಳ್ಳಿ, ನಿನಗೇನೆ ಹೇಳಬೇಕು. ಒಂಚೂರು ಚಿಕ್ಕವಳಾಗಿ ಇರೋ ಕಲ್ಕೊ. ದೊಡ್ಡವ್ರಿಗೆ ಯಾವ ರೀತಿ ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದು ಬುದ್ಧಿ ಇಲ್ಲ ನಿನಗೆ. ಅತ್ತೆ, ನೀವು ನನ್ನ ಮಗಳಿಗೆ ಬುದ್ಧಿ ಹೇಳಕ್ಕೆ ಬರಬೇಡಿ. ನಿಮ್ಮ ಮೊಮ್ಮಕ್ಕಳಿಗೆ ನೀವು ನೀಟಾಗಿ ಬುದ್ಧಿ ಹೇಳಿದ್ರೆ ನನ್ನ ಮಗಳಿಗೆ ನೀವು ಬುದ್ಧಿ ಹೇಳ್ತಿದ್ರಿ. ಅವಳಿಗೆ ಯಾವುದೂ ಸಂಬಂಧದ ಬಗ್ಗೆ ಗೊತ್ತಿಲ್ಲ, ಅವಳು ಕೇಳ್ತಾ ಇದ್ದಾಳೆ. ಅದರಲ್ಲೇನು ತಪ್ಪು? ನೀವು ಗೊತ್ತಿದ್ರೆ ಹೇಳಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರಬೇಕು. ಮಾಡಿದ್ದೆಲ್ಲ ರಾಡಿ ನೀವೇ. ಇದನ್ನ ನೋಡಿ, ಆ ಹುಡುಗಿನ ಹೆಂಗೆ ಕರ್ಕೊಂಡ್ಬಂದ್ರು ಅಲ್ಲಿಂದ ಕರ್ಕೊಂಡು ಹೋಗ್ಬಿಡಿ. ಇಲ್ಲ ಅಂದ್ರೆ ಅವಳನ್ನ ಮನೆಯಿಂದ ನಾನೇ ವಾಚ್ಮ್ಯಾನ್ ಕರೆದು ಹೊರಗೆ ಹಾಕಿಸ್ತೀನಿ. ಅಮ್ಮ, ಅವಳನ್ನೇನಾದರೂ ನೀನು ಹೊರಗೆ ಹಾಕಕ್ಕೆ ನೋಡಿದ್ರೆ ನಿನ್ನ ಪಾಲ್ಗೆ ನಿನ್ನ ಮಗ ಸತ್ತ ಅಂತ ತಿಳ್ಕೊಂಬಿಡು. ನಾನು ರಾಧನ ಜೊತೆನೇ ಹೋಗ್ತೀನಿ, ರಾಧನ ಜೊತೆನೇ ಬಾಳ್ತೀನಿ, ರಾಧಾನೇ ಬೇಕು ಅಷ್ಟೇ. ನನಗೆ ಅವಳನ್ನ ಬಿಟ್ಟರೆ ಬೇರೆ ಯಾರೂ ಬೇಕಾಗಿಲ್ಲ. ನಿನ್ನ ಕೆನ್ನೆಗೆ ಬಾರಿಸ್ತೀನಿ ನೋಡು. ಈ ಬಾರಿಲಿ ಒಂದು ಸ್ವಲ್ಪ ನಿನ್ನ ಜೊತೆ ಮಾತಾಡಬೇಕು ನಾನು. ರಾಧಾ, ನೀನೇನು ಬೇಜಾರು ತಿಳ್ಕೊಬೇಡ. ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ. ಬೇಕಾದವ್ರು ಬರಲಿ, ಯಾರು ಬೇಕಾದವ್ರು ಬರಲಿ, ನಾನು ಮಾತ್ರ ನಿನ್ನ ಕೈ ಬಿಡಲ್ಲ. ನೀನು, ನಾನು, ಅಜ್ಜಿ, ಅಜ್ಜ ಎಲ್ಲರೂ ಚೆನ್ನಾಗಿರೋಣ. ನನ್ನಿಂದ ನೀವು ಹೊಡಿಸ್ಕೊಳ್ಳೋಂಗಾಯ್ತು.
ನನ್ನಿಂದ ನೀವು ಕಣ್ಣೀರು ಹಾಕೊಳ್ಳೋಂಗಾಯ್ತು, ನನ್ನಿಂದ ಅಜ್ಜಿ ಕೂಡ ಬೈಸ್ಕೊಳ್ಳೋಂಗಾಯ್ತು. ಆಗ್ಲಾರಿ, ನನ್ನಿಂದ ನೀವು ಇಷ್ಟೆಲ್ಲ ಅವಮಾನ ಪಡ್ತಾ ಇದ್ರೆ ಬೇಡ ರೀ. ಇನ್ನು ನಾವು ಇಲ್ಲಿ ಬಂದಿರೋ ವಿಷಯ ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ. ಅಲ್ಲಿ ಗೊತ್ತಾದ್ರೆ ಅವ್ರು ಎಷ್ಟು ನರಳುತ್ತಿರ್ತಾರೋ ಏನು. ಇದೆಲ್ಲ ಬೇಕಾಗಿರ್ಲಿಲ್ಲ. ಇದೆಲ್ಲ ಮಾಡಿರೋದು ಆ ಶಿವನೇ. ಛೇ, ನಾನು ಆ ಶಿವನ್ ಮಾತು ಕೇಳಬಾರ್ದಾಗಿತ್ತು. ಏನು ಮಾಡಲಿ ಈಗ? ಯಾವ ರೀತಿ ನಿಮ್ಮ ಮಾತು ಕೇಳಿ ನಾನು ಬಂದು ತಪ್ಪು ಮಾಡಿದೆ ದೇವಸ್ಥಾನಕ್ಕಂತೇಳಿ. ಮನೇಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಈಗ ನೋಡಿ ಎಲ್ಲರೂ ಕಷ್ಟಪಡಬೇಕಾಗಿದೆ. ನೋಡಮ್ಮ ರಾಧಾ, ನಾನು ಹೆಂಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತು. ನಾನು ಸರಿ ಮಾಡ್ತೀನಿ, ನೀನೇನೂ ಚಿಂತೆ ಮಾಡಬೇಡ. ಇಲ್ಲಿ ಸರಿ ಮಾಡಿ ಹೋಗಿ ಅಲ್ಲಿ ಸರಿ ಮಾಡೋಣ. ನೀನು ಇಲ್ಲಿ ಸರಿ ಹೋದರೆ ನೀನು ಇಲ್ಲೇ ಉಳಿ. ನಾನು ಅಲ್ಲಿ ಹೋಗಿ ನನ್ನ ಮಗಳನ್ನ ನನ್ನ ಹಳೆಯನ್ನ ಒಪ್ಪಿಸ್ತೀನಿ. ನೀನೇನೂ ಚಿಂತೆ ಮಾಡೋಕೆ ಹೋಗಬೇಡ. ನೀನು ಚೆನ್ನಾಗೇ ಇರ್ತೀಯ. ದೀಪಕ್ಕೂ ಅಷ್ಟು ಒಳ್ಳೆಯವನಿದ್ದಾನೆ. ನೀನೇನೂ ಚಿಂತೆ ಮಾಡಬೇಡ ರಾಧಾ. ನಾನು ಇದ್ದೀನಲ್ಲ ನಿಮ್ಮ ಅಜ್ಜಿ. ನೋಡು, ನೀನು ಕಣ್ಣೀರು ಹಾಕಬೇಡ. ಎಲ್ಲ ಒಳ್ಳೇದಾಗುತ್ತೆ, ಸುಮ್ಮನಿರು. ಅದು ಅದು ಅಜ್ಜಿ, ಅದು ಅದು ಇಲ್ಲ ಇದು ಇಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡಿರು. ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಅಜ್ಜಿ, ಈ ಹುಡುಗಿ ನಿಂಗೆ ಮೊದಲೇ ಗೊತ್ತಾ? ಹ್ಞೂ ಕಣೆ ಮೊಮ್ಮಗಳೇ, ಇವಳು ನನ್ನ ಮೊಮ್ಮಗಳೇ. ನೀನು ನನ್ನ ಮಗನ ಮಗಳು, ಇವಳು ನನ್ನ ಮಗಳ ಮಗಳು. ಗೊತ್ತಾ? ನಿನಗೂ ಅತ್ತೆ ಇದ್ದಾಳೆ, ಇನ್ನು ಒಬ್ಳು ತಂಗಿ ಇದ್ದಾಳೆ ಇವಳಿಗೆ. ಎಲ್ಲರನ್ನೂ ಒಂದೇ ಥರ ನೋಡೋಕೆ ಕಲ್ತ್ಕೊಂಡು ನಿಮ್ಮ ಅಮ್ಮನ ಗತೆ ಆಗಬೇಡ. ನೋಡಿ ಅಜ್ಜಿ, ನನಗೆ ಬುದ್ಧಿ ಹೇಳಕ್ಕೆ ಬರಬೇಡಿ. ನನಗೆ ಇದೆಲ್ಲ ಇಷ್ಟ ಆಗಲ್ಲ. ನನಗೆಲ್ಲರೂ ನನ್ನ ಲೆವೆಲಿಗೆ ತಕ್ಕಾಗಿದ್ದರೆ ನನಗೆ ಫ್ರೆಂಡ್ಶಿಪ್ಪು. ನನಗೆ ಇವಳು ಅತ್ತಿಗೆ ಸಮಾನೇ ಅಲ್ಲ. ಸರಿ, ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ನಾನು ಇಲ್ಲಿಂದ ಹೋಗ್ತೀನಿ. ಏನು ಬೇಕಾದ್ ಮಾಡ್ಕೊಳ್ಳಿ. ನೋಡು ರಾಧಾ, ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವಳು ಚಿಕ್ಕವಳು, ಅವಳ ಅಮ್ಮನ ತಾಳಕ್ಕೆ ತಕ್ಕಂಗೆ ಕುಣಿತಾ ಇದ್ದಾಳೆ. ನಾಳೆ ಅವಳೇ ನೀನು ಒಳ್ಳೆತನ ನೋಡಿ ತಾನೇ ಸುಧಾರಿಸ್ತಾಳೆ. ಓಕೆನಾ? ಏನ್ರಿ ನೀವು ಬಾ ಅಂತ ಹೇಳಿದ್ದು? ಇಲ್ಲಿಗಾಕ ನನ್ನ ಸೈಡಿಗೆ ಕರ್ಕೊಂಬಂದ್ರಿ? ಅಲ್ಲ ಕಣಿ, ನೀವು ಅವನ್ನ ಹೊರಗೆ ಕಳಿಸ್ತಾ ಇದೆಯಾ? ಇರೋನೊಬ್ಬ ಮಗ, ಇಷ್ಟೊಂದು ಆಸ್ತಿ ಇದೆ. ನಾಳೆ ಅವನ್ನ ಹೊರಗೆ ಕಳಿಸಿದ್ರೆ ನಾವು ಹೇಗೆ ಇರೋದು? ಹಾಂ, ನೋಡು, ನಾನು ಒಂದು ಕೆಲಸ ಹೇಳ್ತೀನಿ, ಆ ರೀತಿ ಮಾಡು ನೀನು. ಏನ್ರಿ ಮಾಡೋದು ನಾವು? ಏನು ಹೇಳ್ತೀರಾ ನೀವು? ಏನಂತ ಅಂದರೆ, ಆ ಹುಡುಗಿನ ಈಗ ಸರಿ ಆಯಿತು, ಆದರೆ ನಾವು ಸೊಸೆ ಅಂತ ಒಪ್ಕೊಳ್ಳಲ್ಲ. ನಮಗೆ ಅವಳು ಇಷ್ಟ ಆಗೋವರೆಗೂ ನಾವು ಇಲ್ಲೇ ಇಟ್ಕೋತೀವಿ. ನಮಗೆ ಇಷ್ಟ ಆದರೆ 1 ವರ್ಷದೊಳಗೆ ಅವಳು ನಮ್ಮ ಎಲ್ಲ ಥರದ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ನಮ್ಮ ಮನೇಲಾಗಲಿ ಹೊಂದ್ಕೊಂಡ್ರೆ ಅವಳನ್ನ ಇಲ್ಲಿ ಇಟ್ಕೋತೀವಿ. ಇಲ್ಲ ಅಂತಂದರೆ ಅವಳು 1 ವರ್ಷ ಆದಮೇಲೆ ಡೈವರ್ಸ್ ಕೊಡಬೇಕು ಅಂತ ಹಿಂಗೆ ಕರಾರು ಮಾಡೋಣ. ಅಷ್ಟರಲ್ಲಿ ನೀನು ಅವ್ಳಿಗೆ ಫುಲ್ಲು ಕಾಟ ಕೊಟ್ಬಿಡು. ಅವನಿದ್ದಾಗ ಚೆನ್ನಾಗೇ ನೋಡ್ಕೊ. ಅವ್ನು ಆ ಕಡೆ ಹೊರಗಡೆ ನಾನು ಆಫೀಸ್ಗೆ ಹಚ್ಚಿಬಿಡ್ತೀನಿ ಅವನ್ನ. ಅವ್ನು ನನ್ನ ಜೊತೆ ಆಫೀಸಿಗೆ ಬರ್ತಾನೆ. ಅವ್ನು ಬರೋ ಟೈಮ್ಗೆ ನಾನು ನಿನ್ಗೆ ಮೆಸೇಜ್ ಹಾಕ್ತೀನಿ. ಅಲ್ಲಿವರೆಗೂ ಅವಳು ಕಾಟ ಕೊಡು. ಆಮೇಲೆ ಅವ್ನು ಬಂದ ತಕ್ಷಣವೇ ಸೊಸೆ ಮುದ್ದು ಅಂತ ಹಾಗೆ ಅವಳು ಇದು ಮಾಡ್ಬೇಕು ನೋಡು. ಅಷ್ಟೊಂದು ಅಯ್ಯೋ ನಮ್ಮಮ್ಮ ಎಷ್ಟು ಒಳ್ಳೆಯವಳಾಗಿದ್ದಾಳೆ ಅಂತ ಅವ್ನು ತಿಳ್ಕೊಬೇಕು. ಆಮೇಲೆ ಅವಳೇ ನಿನಗೆ ತಿರುಗಿ ಬಿದ್ದರೆ ಆಮೇಲೆ ಅವನು ಅವಳ ಮೇಲೆ ತಿರುಗಿ ಬೀಳ್ತಾನೆ. ಆವಾಗ ಗೊತ್ತಾಗುತ್ತೆ. ಹಾಂ, ನೀನು ಈ ರೀತಿ ನಾಟಕ ಮಾಡಬೇಕು. ಇದನ್ನು ನೀನು ತಲೆಯಲ್ಲಿ ಇಟ್ಕೊ. ಆ ರೀತಿ ನಾಟಕ ಮಾಡಿಬಿಟ್ಟು ಅವನಿಂದ ಅವಳನ್ನ ದೂರ ಮಾಡೋಣ. ಇದೇ ನಮಗಿರೋ ಅಸ್ತ್ರ. ಯಾಕಂದರೆ ಈಗ ನಾವು ಮಗನ ನಮ್ಮ ಹತ್ರನೇ ಇಟ್ಕೋಬೇಕು. ಯಾವತ್ತಿದ್ರೂ ಶತ್ರುನ ನಮ್ಮ ಹತ್ರ ಇಟ್ಕೊಂಡು ಕೆಲಸ ಸಾಧಿಸ್ಬೇಕು. ಅದನ್ನು ಬಿಟ್ಟು ನಾವು ಶತ್ರುನ ದೂರ ಇಟ್ಟರೆ ಅವ್ರು ಒಳ್ಳೆಯವ್ರು ಚೆನ್ನಾಗೇ ಇರ್ತಾರೆ, ನಮಗೆ ಅನುಭವಿಸೋದಲ್ವಾ ಅದಕ್ಕೆ. ಹೌದ್ರಿ, ನೀವು ಹೇಳ್ತಾ ಇರೋದು ನಿಜಾನೇ. ನಾನೀಗ ಏನಾದರೂ ಅವಳನ್ನ ದೂರ ಮಾಡಿಕೊಂಡ್ರೆ ನನ್ನ ಮಗ ನನ್ನಿಂದ ದೂರ ಆಗ್ತಾನೆ. ಇಲ್ಲೇ ಇದ್ಕೊಂಡು ಅವಳನ್ನ ದೂರ ಮಾಡ್ತೀನಿ. ಅತ್ತೆ ಮಾವನು ಇಲ್ಲೇ ಕಳ್ಸೋಣ. ಎಲ್ಲರೂ ಇಲ್ಲೇ ಇಟ್ಕೊಂಡು ಅವಳ ಅತ್ತೆ ಮಾವ ಮತ್ತೆ ನನ್ನ ಮಗನ ಎದುರಿಗೆ ಅವಳನ್ನ ಕೆಟ್ಟವಳನ್ನ ಮಾಡ್ತೀನಿ. ಮಾಡಿಬಿಟ್ಟು ಆಮೇಲೆ ಅವಳನ್ನ ಮನೆಯಿಂದ ಹೊರಗೆ ಹಾಕಿ ನಾನು ಅನ್ಕೊಂಡಿರೋಂಥ ಹುಡುಗಿನ ತಂದು ನನ್ನ ಮಗನಿಗೆ ಕಟ್ತೀನಿ. ಈಗ ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಅನುಭವಿಸ್ಬೇಕೆ. ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಾಗ ಇವಳ ಕೆಡಿಸ್ದವಳು ಅಂತ ತೋರಿಸ್ತೀನಿ ಅಷ್ಟೇ. ಸರಿ ಸರಿ, ನಡಿ ಈಗ ಹೋಗೋಣ. ನಾವಿಲ್ಲೇ ಇದ್ದರೆ ಅವ್ರಿಗೆ ಅನುಮಾನ ಬರುತ್ತೆ. ಅದಕ್ಕೆ ಈಗ ಒಂದು ಸ್ವಲ್ಪ ಒಪ್ಕೊಂಡಂಗೆ ಮಾಡಬೇಡ. ಆಮೇಲೆ ನಾನೇ ಹೇಳ್ತೀನಿ, ಆಮೇಲೆ ಹ್ಞೂ ಅಂದ್ಬಿಡು, ಸರಿನಾ? ಹ್ಞೂ ರೀ, ಸರಿ. ಅಮ್ಮ ಸೊಸೆ, ಏನು ವಿಚಾರ ಮಾಡಿದ್ರಿ? ಹಾಂ, ಅವಳು ಒಬ್ಳು ಒಳ್ಳೆ ಹುಡುಗಿ ಇದ್ದಾಳೆ. ನಿಮ್ಮ ಮನೆಗೆ ಒಳ್ಳೆ ಸೊಸೆ ಆಗ್ತಾಳೆ. ನಿನಗೆ ಹೇಳ್ದಂಗೆ ಕೇಳ್ಕೊಂಡು ನಿನಗೆ ಮಗಳ ಥರ ಇರ್ತಾಳಮ್ಮ. ನೀನು ಚೆನ್ನಾಗಿ ನೋಡ್ಕೋತಾಳೆ. ಒಪ್ಕೊಳ್ಳಮ್ಮ. ಇಲ್ಲ ಅತ್ತೆ, ನನಗೆ ಅವಳು ಇಷ್ಟ ಇಲ್ಲ. ನನಗೆ ನನ್ನ ಮಗನಿಗೆ ಅವಳು ಹೊಂದಾಣಿಕೆನೇ ಆಗಲ್ಲ. ನಂಗೆ ಇಷ್ಟ ಇಲ್ಲ. ಪ್ಲೀಸ್ ಅತ್ತೆ, ಅವಳನ್ನ ಕರ್ಕೊಂಡು ಹೋಗ್ಬಿಡಿ. ಅಮ್ಮ, ಅವಳು ಹೋಗ್ತಾಳಂದರೆ ನಾನು ಕೂಡ ಹೋಗ್ಬಿಡ್ತೀನಿ. ನಡೀರಾಗ ಅಜ್ಜಿ.
ನಡೀರಿ ನಾವು ಹೋಗೋಣ. ಇಲ್ಲಿರೋದೇ ಬೇಡ ನನಗೆ. ಅಪ್ಪ ಅಮ್ಮ ಈ ಆಸ್ತಿ ಪಾಸ್ತಿ ಏನು ಬೇಡ. ನೀನು ಮತ್ತು ರಾಧಾ ಅಜ್ಜ ಇಷ್ಟಾದರೆ ಸಾಕು. ನಡೀರಿ ಹೋಗೋಣ. ಬೇಡ ನಿಂತ್ಕೊ ಮಗನೇ. ನಾನು ಮಾತು ಕೇಳಲ್ವಾ? ನಿನ್ನ ತಂದೆನ ಒಂದು ನಿರ್ಧಾರನೂ ಕೇಳ್ತಾ ಇಲ್ಲ ನೀನು. ಸುಮ್ಮನೆ ಹೋಗ್ತಾ ಇದೀಯಾ? ಅದು ಅಪ್ಪ, ನನ್ನ ಬಗ್ಗೆ ಯಾರೂ ವಿಚಾರ ಮಾಡ್ತಾ ಇಲ್ಲ. ನಾನೇಕೆ ನಿಮ್ಮ ಬಗ್ಗೆ ಕೇಳಿ? ಏನಾಗಲ್ಲ. ನನಗೂ ಎಷ್ಟು ಆದರೂ ಅವಳು ನನ್ನ ತಂಗಿ ಮಗಳೇ. ಇರಲಿ. ನೀವೇನು ನನ್ನ ತಂಗಿ ಜೊತೆ ಓಡಿ ಊರು ಬಿಟ್ಟು ಹೋಗಿಲ್ಲ. ಮದುವೆ ಮಾಡಿಕೊಂಡು ಮನೆಗೆ ಬಂದಿದ್ದೀರಾ, ಸರಿ ಆಯಿತು, ಇರಲಿ. ಆದರೆ ಅವಳು ನಮಗೆ 1 ವರ್ಷದ ತನಕ ನಾನು ಅವಳಿಗೆ ಟೈಮ್ ಕೊಡ್ತೀನಿ. ಅವಳು ನಮ್ಮ ಮನೆಗೆ ಮೆಚ್ಚೋ ಥರ ಸೊಸೆ ಆದರೆ ನಾವು ಇಲ್ಲಿ ಇಟ್ಕೋತೀವಿ. ಇಲ್ಲ ಅಂತಂದರೆ ಅವಳನ್ನ ನೀನು ಬಿಟ್ಟು ಬಿಡ್ತೀಯಾ? ಅದು ಅದು ಹೇಗಾಗುತ್ತೆಪ್ಪ? ಸರಿ ಆಯಿತು ಮಾವ. ನಾನು 1 ವರ್ಷ ತನಕ ನಂಗೆ ಟೈಮ್ ಕೊಟ್ಟಿದ್ದೀರಾ. ನೀವು 1 ತಿಂಗಳಲ್ಲ, 1 ವಾರ ಅಲ್ಲ. ನಿಮಗೆ ಇಷ್ಟ ಆಗೋ ಥರ ನಾನು ನಡ್ಕೋತೀನಿ ಮಾವ. ನಿಮಗೆ ತಕ್ಕ ಸೊಸೆಯಾಗಿ ತೋರಿಸ್ತೀನಿ. ನಾನು ನಿಮಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಮಾವ. ನೀವು ಹೇಗೆ ಹೇಳ್ತೀರೋ ಹಾಗಿರ್ತೀನಿ. ನಂಗೊಂದು ಮೂಲೆಯಲ್ಲಿ ಜಾಗ ಕೊಟ್ಟರೆ ಸಾಕು. ಕೆಲಸದವ್ರ ಥರ ಇದ್ಬಿಡ್ತೀನಿ ಮಾವ. ಸರಿ ಆಯಿತು. ಈಗ ನೀನು ಕೆಲಸದವ್ರ ಥರನೇ ಇರಬೇಕು. ಪಾತ್ರೆ ಉಜ್ಜಬೇಕು, ಮನೆ ಒರೆಸ್ಬೇಕು, ಎಲ್ಲ ಕೆಲಸ ಮಾಡಬೇಕು. ಹಾಗೆ ನಮ್ಮ ಎಲ್ಲರೂ ದಿನಚರಿಗಳು ಏನಿದ್ದಾವೆ ನಮ್ಮ ಕೆಲಸದವ್ರ ಹತ್ರ ತಿಳ್ಕೊಂಡು ಅದನ್ನೆಲ್ಲ ಮಾಡಬೇಕು. ಇದೆಲ್ಲ ಮಾಡಿಕೊಂಡು ಹೊಂದ್ಕೊಂಡು ಹೋಗುವಂಗಿದ್ರೆ ಇಲ್ಲಿ ಇರು, ಇಲ್ಲ ಅಂದರೆ ಬೇಡ. ಸರಿ ಅತ್ತೆ, ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ಒಳ್ಳೇದಾಯ್ತು ಅತ್ತೆ, ನನ್ನ ಒಪ್ಕೊಂಡ್ರಲ್ಲ. ಹ್ಞೂ ನಾನು ಹೇಳಿದ್ನಲ್ಲ ರಾಧಾ, ನನ್ನ ಸೊಸೆ ಮತ್ತು ನನ್ನ ಮಗನ ಮನಸ್ಸು ಭಾಳ ಒಳ್ಳೆಯದು. ಅವರು ಅವ್ರ ಮಗನ್ನ ಭಾಳ ಇಷ್ಟಪಡ್ತಾರೆ. ಅದಕ್ಕಾಗಿ ಅವರು ನಿನ್ನೂ ಬಿಟ್ಕೊಡಲ್ಲ, ಮಗನೂ ಬಿಟ್ಕೊಡಲ್ಲ. ನಾನು ಹೇಳಿದ್ನಲ್ಲ, ನೀವು ಮದುವೆ ಆದರೆ ಅವರು ಒಪ್ಕೊಂಡೇ ಒಪ್ಕೋತಾರಂತ. ಸರಿ, ನಾನೀಗ ಇಲ್ಲಿಂದ ಹೋಗಿ ನಿಮ್ಮ ಅಪ್ಪ ಅಮ್ಮನ ಅಲ್ಲಿ ಇದನ್ನು ಮಾಡ್ತೀನಿ. ಏನು ಅವ್ರು ಏನಾದ್ರು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ನೀವು ಇಲ್ಲೇನು ವಿಚಾರ ಮಾಡಬೇಡಿ. ನನ್ನ ಮಗ ನನ್ನ ಸೊಸೆ ಒಳ್ಳೆಯವರು ಇದ್ದಾರೆ. ಸ್ವಲ್ಪ ಮಗ ಹಿಂಗೆ ದುಡುಕ್ಬಿಟ್ನಲ್ಲ ಅಂತ ಕೋಪ ಅಷ್ಟೆ. ಸರಿ ಅಜ್ಜಿ, ಆಯ್ತು, ನೀವು ಹೇಳ್ದಂಗೆ ಆಗಲಿ ಅಜ್ಜಿ. ಸರಿ ರಾಧಾ, ನಾನು ಅಲ್ಲಿ ಹೋಗಿ ಎಲ್ಲ ಸರಿ ಮಾಡಿ ಬರ್ತೀನಿ. ಯಾಕೋ ದೀಪಕ್ ಮಗ ಹಿಂಗೆ ಮಾಡಿದ್ಯಾ? ಹಾಂ, ಏನು ವಿಚಾರ ಮಾಡಬೇಡ. 1 ವರ್ಷ ಅಂತ ಟೈಮ್ ಕೊಟ್ಟವ್ರಂತನ. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ. ರಾಧಾ ಎಲ್ಲರ ಮನಸ್ಸನ್ನ ಗೆಲ್ಲೋ ಹುಡುಗಿ ಅವಳು. ಅವಳ ಬಗ್ಗೆ 1 ನಿಮಿಷ ಇದ್ರೇ ಅವಳು ಎಲ್ಲರ ಮನಸ್ಸನ್ನು ಇದು ಮಾಡ್ತಾಳೆ. ಇಷ್ಟೊಂದು ಒಳ್ಳೆ ಹುಡುಗಿ ಅಂತ ತೋರಿಸ್ತಾಳೆ. ಅಂಥದ್ರಲ್ಲಿ 1 ವರ್ಷ ಟೈಮ್ ಕೊಟ್ಟಿದ್ದಾರೆ. ಅಲ್ಲಿವರೆಗೆ ಅಂದ್ರೆ ರಾಧಾ ಅವ್ರನ್ನೆಲ್ಲ ಹೊಲಿಸ್ಕೊಂಡಿರ್ತಾಳೆ. ನೀನೇನೂ ಚಿಂತೆ ಮಾಡೋಕೆ ಹೋಗ್ಬೇಡ. ಸರಿ ಅಜ್ಜಿ, ಆಯಿತು. ನಡೀರಿ ಅಜ್ಜಿ, ನಾನು ಬರ್ತೀನಿ. ಬೇಡಪ್ಪ, ನೀನೀಗ ಬರಬೇಡ. ನೀನು ಚೆನ್ನಾಗಿದೆಯಲ್ಲ, ಆಯಿತು. ಫಸ್ಟ್ ನಾನು ಇಲ್ಲಿ ರಾಧಾನ ಬದುಕು ಸರಿ ಮಾಡಿದೆ. ಇನ್ನು ಅಲ್ಲಿ ಹೋಗಿ ನನ್ನ ಮಗಳ ಬದುಕನ್ನ ಸರಿ ಮಾಡ್ತೀನಿ. ನೀನೇನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನೀವು ಚೆನ್ನಾಗಿರಿ. ನಾನು ಅಲ್ಲಿ ಹೋದಾದಮೇಲೆ ನಿಮಗೆ ಫೋನಲ್ಲಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ, ಅಥವಾ ಆಗದಿದ್ದರೆ ಫೋನ್ ಮಾಡಿ ಹೇಳ್ತೇನೆ. ನೀವೇನೇ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಅದು ಅಮ್ಮ, ಅವರಿಲ್ಲಿಬ್ಬರು ಇರಬೇಕಂದ್ರೆ ನೀನು ಅಪ್ಪನ್ನ ಕರ್ಕೊಂಡು ಇಲ್ಲೇ ಬಂದುಬಿಡು. ಯಾಕಂದರೆ ನೀವು ಅಲ್ಲಿರೋದು ನಂಗೆ ಇಷ್ಟ ಇಲ್ಲ. ಹೌದು ಅತ್ತೆ, ನೀವು ಇಲ್ಲೇ ಬಂದುಬಿಡಿ. ನೀವು ಮಾವ ಇಲ್ಲೇ ಇದ್ರೇ ಒಳ್ಳೆಯದು. ಸರಿ ಅಮ್ಮ, ಆಯಿತು. ಅಲ್ಲಿ ನನ್ನ ಮಗಳ ಸಂಸಾರದಲ್ಲಿ ಏನಾಗಿರುತ್ತೋ ಗೊತ್ತಿಲ್ಲ. ಯಾಕಂದರೆ ರಾಧಾ ಇಲ್ಲ ಅಂತ ಅವಳು ಎಷ್ಟೊಂದು ಕೊರಗ್ತಿರ್ತಾಳೋ ಗೊತ್ತಿಲ್ಲ. ನಮ್ಮ ಮಳೆಯಂದ್ರು ಏನಂತಿರ್ತಾರೋ ಅಂತ ಗೊತ್ತಿಲ್ಲ. ಯಾಕಂದರೆ ಈಗ ನಾನು ಅಲ್ಲಿ ಹೋಗಿ ಎಲ್ಲ ಸರಿ ಮಾಡಿ ಅವರೆಲ್ಲರನ್ನೂ ಚೆನ್ನಾಗಿ ಇಟ್ಟು ಬರ್ತೀನಿ. ಅಲ್ಲಿವರೆಗೂ ನಾನು ಇಲ್ಲಿ ಬರಲ್ಲ. ಸರಿ ಅಮ್ಮ, ಆಯಿತು. ಹುಷಾರಾಗಿ ಹೋಗು, ಕಾರ್ ಕಳಿಸ್ತೀನಿ, ಹೋಗು. ಆಯಿತು ಮಗನೇ, ಬರ್ತೀನಿ. ನಂಗೆ ಆಶೀರ್ವಾದ ಮಾಡು ಅಜ್ಜಿ. ಚೆನ್ನಾಗಿರು ಮೊಮ್ಮಗಳೇ. ನಾನು ಇಲ್ಲೇ ಬರ್ತೀನಿ. ಇನ್ನು 1 ತಿಂಗಳು ಬಿಟ್ಟು ಇಲ್ಲೇ ಬರ್ತೀನಮ್ಮ. ಸರಿ ಅಜ್ಜಿ, ಆಯಿತು.